ಹೆಲೋ ಕನ್ನಡಿಗರೇ, ವೆಲ್ಕಮ್ ಟು ದಿ ಹೋಮ್ ಮೇಡ್ ಕುಕ್. ಇವತ್ತು ಸೂಪರ್ ಟೇಸ್ಟಿ ಆಗಿರುವ ಐಸ್ ಕ್ರೀಮನ್ನು ತೋರಿಸ್ಕೊಡ್ತೀನಿ. ಇದೇ ಮನೆಯಲ್ಲಿ ಹೇಗೆ ಮಾಡೋದು, ಅದು ಈಸಿ ಇಂಗ್ರೀಡಿಯೆಂಟ್ಸಿಂದ ಈಸಿ ಪ್ರಾಸೆಸ್ಸಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡೋಣ ಬನ್ನಿ. 1 ಗ್ಲಾಸ್ ಹಾಲು, 1 ಟೇಬಲ್ ಸ್ಪೂನ್ ಆಫ್ ಕಾರ್ನ್ಫ್ಲೋರ್, ಶುಗರ್, ನಟ್ಸ್ ತಗೊಂಡಿದ್ದೀನಿ, ಬಾದಾಮ್ ನಟ್ಸ್. ಹಾಗೆ ಕಲರ್ಸ್ ಏನು ಆ್ಯಡ್ ಮಾಡ್ತಾ ಇಲ್ಲ, ಸ್ವಲ್ಪ ಅರಿಶಿಣವನ್ನು ತಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ಡ್ರೈ ಫ್ರೂಟ್ಸ್ ಏನಾದರೂ ಆ್ಯಡ್ ಮಾಡ್ಕೋಬೋದು. ನಾನು ಬಾದಾಮನ್ನು ತಗೊಂಡಿದ್ದೀನಿ. ಈಗ ಬೌಲ್ ಇಟ್ಕೊಂಡು ಈಗ ಹಾಲನ್ನು ಹಾಕೋಣ. ಹಾಲು ಹಾಕಿದ ಮೇಲೆ 1-2 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಟ್ಬಿಡೋಣ. ಅದು ಅಂದರೆ ಮೇಲೆ ಉಪ್ತದಲ್ಲ ಹಾಲು, ಅಷ್ಟುವರೆಗೆ ಬಿಟ್ಬಿಟ್ಟು ನಾವು ನಟ್ಸನ್ನು ಪೌಡರ್ ಮಾಡ್ಕೊಳ್ಳೋಣ. ನೋಡಿದ್ದೀರಾ, ನಾನು ಈ ಬಾದಾಮನ್ನು ತೊಗೊಂಡಿದ್ದೀನಲ್ಲ, ಇದು ಗ್ಲಾಸಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಪೌಡರ್ ಮಾಡಿಬಿಡೋಣ. ಏನು ಕ್ರಷ್ ಮಾಡ್ಕೊಂಡಿದ್ರೆ ಸಾಕು, ಜಾಸ್ತಿ ಏನು ಮೆತ್ತಗೆ ಹಾಕೋದೇನು ಬೇಕಾಗಿಲ್ಲ. ನೀವು ಕುಲ್ಫಿ ತಿಂತೀರಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಹೇಗಿರುತ್ತೆ ಅಂತ. ನೋಡಿದರೆ ಈ ಥರ ಮಾಡ್ಕೊಂಬಿಟ್ಟು ಹಾಗೆ ಈ ಕಾರ್ನ್ಫ್ಲೋರ್ ಇದೆಯಲ್ಲ, ಇದಕ್ಕೂ ನಾವು ಅರಿಶಿಣವನ್ನು ಹಾಕಿ ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡಿಬಿಡೋಣ. ಕಾರ್ನ್ಫ್ಲೋರ್ ಏಕೆ ಹಾಕ್ತಾಯಿದ್ದೀರಾ ಅಂತ ನಿಮಗೆ ಡೌಟ್ ಬರ್ಬೋದು. ಇದು ಕ್ರೀಮಿ ಟೆಕ್ಸ್ಚರ್ ತಂದುಕೊಡುತ್ತೆ ರೀ ನಾವು ಕುಲ್ಫಿ ತಿನ್ನುವಾಗ. ನೀವು ಒಂದು ಸರಿ ರೆಸಿಪಿಯನ್ನು ಟ್ರೈ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿದ್ದೀರಾ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವೆಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಹಾಲಿಗೆ ಹಾಕ್ಬಿಡೋಣ. ಫಸ್ಟಿಗೆ ನಾವು ಬಾದಾಮ್ ಪೌಡರನ್ನು ಹಾಕಬೇಕು. ಏಕೆಂದರೆ ಬಾದಾಮ್ ಪೌಡರ್ ನಾವು ಮಾಡ್ಕೊಂಡಿದ್ದೀವಲ್ಲ, ಅದು ಸ್ವಲ್ಪ ರಫ್ ಟೆಕ್ಸ್ಚರ್ ಇರುತ್ತೆ. ಸೊ ನಾವು ಇದರಲ್ಲಿ ಹಾಕಿ ಕುಕ್ ಮಾಡೋದ್ರಿಂದ ಅದು ಸ್ವಲ್ಪ ಕುಕ್ಕಾಗಿ ಸ್ಮೂತಾಗಿರುತ್ತೆ. ನೋಡಿದ್ದೀರಾ, ಮೊದಲು ನಾನು ಈ ಪೌಡರ್ ಹಾಕಿದ್ದೀನಿ. ಆಮೇಲೆ ಶುಗರನ್ನು ಹಾಕಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. ನಿಮಗೆ ಬೇಕಾದರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ, ಇಲ್ಲಾಂದರೆ ಹಾಗೆ ಬಿಟ್ಬಿಡಿ. ಶುಗರ್ ಹಾಕ್ತಾಯಿದ್ದೀನಿ. ನಿಮಗೆ ಟೇಸ್ಟಿಗೆ ತಕ್ಕಂತೆ ಎಷ್ಟು ಶುಗರ್ ಬೇಕು ಅಷ್ಟು ಹಾಕ್ಕೋಬೋದು. ಈ ಥರ ಚೆನ್ನಾಗಿ ಕುದ್ದಿದ ಮೇಲೆ ನಾವು ಅದು ಮಿಕ್ಸ್ಚರನ್ನು ಹಾಕೋಣ, ಕಾರ್ನ್ಫ್ಲೋರ್ ಮಿಕ್ಸ್ಚರ್. ನೀವು ಎಲ್ಲ ಶುಗರ್ ಎಲ್ಲ ಕರಗಿ 1-2 ಮಿನಿಟ್ಸ್ ಬಾಯ್ಲ್ ಹಾಕಿದ ಮೇಲೇ ನಾವು ಕಾರ್ನ್ಫ್ಲೋರ್ ಮಿಕ್ಸ್ಚರನ್ನು ಹಾಕಬೇಕು. ಏಕೆಂದರೆ ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಹಾಕಿದ ಮೇಲೆ ಭಾಳ ಹೊತ್ತು ನಾವು ಬಾಯ್ಲ್ ಆಗೋದೇನು ಬೇಕಾಗಿಲ್ಲ. 1-2 ಮಿನಿಟ್ಸ್ ಆದಮೇಲೆ ನಾವು ಸ್ಟವ್ ಆಫ್ ಮಾಡ್ಕೋಬೋದು. ನೋಡಿದ್ದೀರಾ, ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಇವಾಗ ನಾವು ಕಾರ್ನ್ಫ್ಲೋರ್ ಮಿಕ್ಸ್ಚರನ್ನು ಹಾಕಿಬಿಡೋಣ. ಈ ಥರ ಸೆಟ್ಟಿಲ್ ಆಗಿಬಿಡುತ್ತೆ 1 ಮಿನಿಟ್ 1-2 ಮಿನಿಟ್ಸ್ಗೆ. ಸೊ ಕಲಿಸ್ಕೊಂಡು ಹಾಕ್ಕೋಬೇಕು. ನೀವು ವಿಡಿಯೋ ಎಂಡ್ವರೆಗೆ ನೋಡಿದರೆ ಮಾತ್ರ ನಿಮಗೆ ಹೇಗೆ ಮಾಡೋದು, ಮಧ್ಯದಲ್ಲಿ ಏನೇನು ಹೇಳ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿದರೆ ನಿಮಗೆ ರೆಸಿಪಿ ಚೆನ್ನಾಗಿ ಬರಲ್ಲ. ಸೊ ಅದಕ್ಕಾಗಿ ನಾನು ಮೊದಲಿಂದನೇ ಹೇಳ್ತೀನಿ, ನೀವು ಲಾಸ್ಟ್ವರೆಗೆ ಎಂಡ್ವರೆಗೆ ನೋಡಲೇಬೇಕು ಅಂತ. ನೋಡಿದ್ದೀರಾ, ಈ ಥರ ನಮಗೆ ಟೆಕ್ಸ್ಚರ್ ತೋರಿಸ್ತೀನಿ ನೋಡಿ, ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಸೂಪರ್ ಕಲರ್ಫುಲ್ ಆಗಿರುತ್ತೆ ರೀ. ಈ ರೆಸಿಪಿ ಖಂಡಿತ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಭಾಳ ಲೈಕ್ ಆಗುತ್ತೆ. ನೋಡಿದ್ದೀರಾ, ಈ ಚೆನ್ನಾಗಿ ಕಲಿಸ್ಕೊಂಬಿಟ್ಟು 1-2 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಫ್ಲೇಮನ್ನು ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡ್ಕೊಂಬಿಟ್ಟು ನಿಮಗೆ ಬೇಕಾದರೆ ಫಿಲ್ಟರ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ನೀವು ಗ್ಲಾಸಸ್ ಇಲ್ಲಾಂದರೆ ನಿಮಗೆ ಮೋಲ್ಡ್ಸ್ ಇರ್ತಾವಲ್ಲ, ಐಸ್ ಕ್ರೀಮ್ ಮೋಲ್ಡ್ಸ್, ಅದರಲ್ಲಿ ಹಾಕ್ಕೋಬೋದು. ನೋಡಿದ್ದೀರಾ, ನಾನು ಫಿಲ್ಟರ್ ಮಾಡ್ತಾಯಿದ್ದೀನಿ. ಏಕೆಂದರೆ ಇದು ಮೇಲೆ ಎಲ್ಲ ಸಿಪ್ಪೆ ಇರುತ್ತಲ್ಲ, ಅದರಲ್ಲಿ ಎಲ್ಲ ಬರ್ತಾವೆ, ಹುಡುಗರು ಚೆನ್ನಾಗಿ ತಿನ್ನಲ್ಲ ಅಂತ ನಾನು ಫಿಲ್ಟರ್ ಮಾಡ್ತಾಯಿದ್ದೀನಿ. ನಮಗೆ ಚೆನ್ನಾಗಿ ಕುದಿಯುತ್ತೆ ಅಲ್ಲ, ಆವಾಗ ಬಾದಾಮ್ ಮಿಕ್ಸ್ಚರ್ ಎಲ್ಲ ತೆಳಗೆ ಬರುತ್ತೆ, ಸಿಪ್ಪೆ ಎಲ್ಲ ಮೇಲೆ ಎದ್ಬಿಡುತ್ತೆ. ಈ ಥರ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಬಿಟ್ಟು ನೋಡಿದ್ದೀರಾ, ತೆಳಗೆ ಹೆಂಗೆ ಬರ್ತಾಯಿದೆಯೋ ಪೇಸ್ಟ್, ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ, ಸೂಪರ್ ಚೆನ್ನಾಗಿರುತ್ತೆ ರೀ. ನಾನು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಹೇಳ್ಕೊಡ್ತೀನಿ. ಅದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನನ್ನ ವೀಡಿಯೋ ನೋಡಿದ್ಮೇಲೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ? ಹಾಗೆ ನನ್ನ ಚಾನಲಲ್ಲೂ ಫಾಲೋ ಮಾಡ್ತಾ ಇರಿ. ನಿಮ್ಗೆ ಸೂಪರ್ ಟೇಸ್ಟಿ ರೆಸಿಪೀಸ್ ಹೇಳ್ಕೊಡ್ತೀನಿ, ಹಾಗೆ ಈಸಿ ರೆಸಿಪೀಸ್ ಹೇಳ್ಕೊಡ್ತೀನಿ. ಮನೆಯಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಇರ್ತಾವೋ ಅದ್ರ ಜೊತೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಓಕೆನಾ? ಇದು ನಾನು ಫ್ರಿಜ್ನಲ್ಲಿಟ್ಟು ನಿಮಗೆ ಡಿಮೋಲ್ಡ್ ಮಾಡೋದನ್ನು ತೋರಿಸ್ತೀನಿ.
ಭಾಳ ಟೇಸ್ಟಿ ಇರುತ್ತೆ ರೀ ಐಸ್ ಕ್ರೀಮು. ನೋಡಿದ್ದೀರಾ, ನಾನು ಫ್ರಿಜ್ನಲ್ಲಿಟ್ಟು ನಿಮಗೆ ಐಸ್ ಆದಮೇಲೆ ಹೇಗಿರುತ್ತೋ ಅಂತಲೂ ತೋರಿಸ್ತೀನಿ ನೋಡಿ. ಇವಾಗ ಐಸ್ ಪ್ರಿಪೇರ್ ಆಗಿದೆ ರೀ. ನಿಮಗೆ ಡಿಮೋಲ್ಡ್ ಮಾಡುವಾಗ ಈ ಥರ ರಬ್ ಮಾಡಬೇಕು ಗ್ಲಾಸನ್ನು, ಆವಾಗ ಹೀಟ್ ಪ್ರೊಡ್ಯೂಸ್ ಆಗಿ ನಿಮಗೆ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ. ನೋಡಿದ್ದೀರಾ, ಟೆಕ್ಸ್ಚರ್ ಆ್ಯಂಡ್ ಕಲರ್ ಸೂಪರ್ ಆಗಿದೆ ರೀ. ನಮ್ಮ ಚಿಲ್ಡ್ರನ್ಗೆ ಭಾಳ ಲೈಕ್ ಆಗುತ್ತೆ ಈ ಐಸ್ ಕ್ರೀಮು. ನಾನು ಯಾವಾಗಾದರೂ ಮಾಡ್ತಾ ಇರ್ತೀನಿ. ಸೊ ನಿನ್ನೆ ಮಾಡಂತ ಹೇಳಿದರು, ಅದಕ್ಕೆ ನಿಮಗೂ ಉಪಯೋಗ ಆಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿದ್ದೀರಾ, ಟೆಕ್ಸ್ಚರ್ ಆ್ಯಂಡ್ ಕಲರ್ ಎಷ್ಟು ಚೆನ್ನಾಗಿದೆಯೋ. ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ವಿಡಿಯೋ ಫಾಲೋ ಆಗೋವರು ನಮ್ಮ ಕನ್ನಡಿಗರು ಲೈಕ್ ಮಾಡಲೇಬೇಕು. ಮತ್ತೆ ಹೊಸ ರೆಸಿಪಿಯಿಂದ